ಲಾಸ್ಟ್ ಎಪಿಸೋಡ್ ಏನಾಗಿತ್ತಂದ್ರೆ ನಮ್ ಯೂನ್ಟೆಕ್ ಎಲ್ಲಾ ಮೆಂಬರ್ಸ್ ಗ್ಯಾಪ್ನ ಬಂದಿರುತ್ತೆ. ಅದಾದ್ಮೇಲೆ ಶಿವನ್ಗೂ ಕೂಡ ಎಲ್ಲಾ ಮೆಂಬರ್ಸ್ ಗ್ಯಾಪ್ನ ಇರುತ್ತೆ. ಆದ್ರೆ ಗೊತ್ತಿಲ್ಲದಂಗೆ ಏನೂ ಗೊತ್ತಿಲ್ಲ ಅನ್ನಂಗೆ ತೋರ್ಸ್ಕೊತಾ ಇರ್ತಾರೆ. ಆಮೇಲೆ ಆ ವಿಡಿಯೋ ಎಂಡಿಂಗ್ಲಿ ನಮ್ ಗಾಬ್ಲಿನ್ ಯೂನ್ಟೆಕ್ ನ ಮೀಟ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಶಿವನ್ ನೋಡಿದಾಗ ಫ್ಯೂಚರ್ ವಿಷನ್ ಬಂದಿರುತ್ತೆ. ಗ್ರಿಂಬರು ಶಿವನ್ ಇಬ್ರು ಚೆನ್ನಾಗಿ ನಗ್ನಗ್ತಾ ಇರಂಗೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂತ ಈ ವಿಡಿಯೋ ನೋಡೋಣ. ನೀವು ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ. ಫಸ್ಟ್ ವಿಡಿಯೋ ಪೂರ್ತಿ ನೋಡಿ, ನನ್ನ ಚಾನಲ್ ಒಳಗೆ ಹೋಗಿ ಎಲ್ಲಾ ವಿಡಿಯೋಸ್ ಚೆಕ್ ಮಾಡಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗ್ಲಿಲ್ವಾ ನನ್ನ ಚಾನಲ್ ಹೆಸರುನಾರ ಗ್ಯಾಪ್ನ ಇಟ್ಕೊಳ್ಳಿ. ನೀವು ನೋಡ್ತಾ ಇರೋದು MXK7. ಬನ್ನಿ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಮೇಲೆ ಈ ಕಡೆ ನಮ್ಮ ಗ್ರಿಂಬ್ರೀಪರ್ ನ ತೋರಿಸ್ತಾರೆ. ನಮ್ ಗ್ರಿಂಬ್ರೀಪರ್ ಆ ಕಿಚನ್ ಏನೋ ಕೆಲಸ ಮಾಡ್ಬೇಕಾದ್ರೆ ಡ್ಯೂಕ್ ಬರ್ತಾನೆ. ಡ್ಯೂಕ್ ಬಂದ್ಬಿಟ್ಟು ನಮ್ ಗ್ರಿಂಬ್ರೀಪರ್ ಒಂದ್ ವಾಚ್ ಹಾಕೊಂಡಿರ್ತಾರೆ. ಅಂಕಲ್ ಈ ವಾಚ್ ತುಂಬಾ ಚೆನ್ನಾಗಿದೆ ನೋಡಕ್ಕೆ, ನೀವ್ ಎಲ್ ತಗೊಂಡ್ರಿ ಅಂತ ಕೇಳಿದಾಗ ನಮ್ ಗ್ರಿಂಬ್ರೀಪರ್ ಒಂದ್ ಫ್ಲೋಲಿ ಹೇಳ್ತಾ ಇರ್ತಾರೆ, ಇದು ಲಿಮಿಟೆಡ್ ಎಡಿಷನ್, ನೋಡಕ್ ಸೂಪರ್ ಆಗಿದೆ ಅಲ್ವಾ, ಇದು ನೀ ಎಲ್ಲಿ ಹುಡುಕಿದ್ರು ಸಿಗಲ್ಲ. ಯಾಕೆಂದ್ರೆ ಸ್ಪೆಸಿಫಿಕ್ ಆಗಿ ಇಷ್ಟೇ ಅಂತ ಮಾಡಿದ್ರು, ಅದು ನನಗೆ ಲಕ್ಕಾಗಿ ಸಿಕ್ತು. ಅದಲ್ಲಿ ನಾನು ಹುಡುಕಿ ಬ್ಲಾಕ್ ಕಲರೇ ತಗೊಂಡೆ. ಯಾಕೆಂದ್ರೆ ನಾನು ಒಂದು ಗ್ರಿಂಬ್ರೀಪರ್ ಅಲ್ವಾ, ನಾನು ಹಾಕೊಳ್ಳೋ ಸೂಟ್ಗೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರ ಗ್ರಿಂಬ್ರೀಪರ್ ಅನ್ನೋ ವಿಷಯನ ಅವ್ರಿಗೆ ಜ್ಞಾನ ಇಲ್ಲದೆ ನಮ್ಮ ಡ್ಯೂಕ್ ಹತ್ರ ಹೇಳ್ತಿರ್ತಾರ ಅವ್ರ ಬಾಯಿಂದಾನೆ. ಆವಾಗ ನಮ್ ಗಾಬ್ಲಿನ್ ಅಲ್ಲಿಗೆ ಬಂದ್ಬಿಟ್ಟು ಗ್ರಿಂಬ್ರೀಪರ್ ನ ಕಿಂಡಲ್ ಮಾಡ್ತಿರ್ತಾರೆ. ಅಲ್ಲ ನೀನು ಒಂದು ಗ್ರಿಂಬ್ರೀಪರ ಅಲ್ಲ, ನಿನ್ ವಿಷಯನ ನೀನೇ ಬಾಯಿಂದ ಹೇಳ್ಕೊತಾ ಇದೀಲ್ಲ, ನೀ ಏನ್ ಸೀಕ್ರೆಟ್ ಮೇಂಟೈನ್ ಮಾಡ್ತೀಯ ಅಂತ ರೇಗಿಸ್ತಿರ್ತಾರೆ. ಆಗ ಡ್ಯೂಕ್ ಇವ್ರಿಬ್ರು ಮಾತಾಡ್ತಿರೋ ನೋಡ್ಬಿಟ್ಟು ಒಂಚೂರು ಕೂಡ ಶಾಕಿ ಆಗ್ತಿರಲ್ಲ. ನಾರ್ಮಲ್ ಆಗಿ ಕ್ಯಾಸುವಲ್ ಆಗಿರ್ತಾನೆ. ಇವ್ರಿಬ್ರು ಅದನ್ನ ನೋಡ್ಬೇಕಾರೆ ಅವನೇ ಹೇಳ್ತಾನೆ, ನನಗ್ ಗೊತ್ತು ಈ ತರ ಎಷ್ಟ್ ಜನ ಹ್ಯೂಮನ್ಸ್ ಇದಾರೆ ಅಂತ. ಯಾಕಂದ್ರೆ ನಮ್ಮ ಅಂಕಲ್ ತುಂಬಾ ವರ್ಷದಿಂದ ನಾನು ಚಿಕ್ಕ ವಯಸ್ಸಿಂದನು ಎಷ್ಟೊಂದ್ ಸ್ಟೋರಿ ಎಲ್ಲ ಹೇಳ್ತಾನೆ ಇದ್ರು, ಈ ಗಾಬ್ಲಿನ್ ಅಂತ ಎಷ್ಟೊಂದ್ ಜನ ಇದಾರೆ ಅಂತ. ಇಂಥ ಸ್ಟೋರಿ ಕೇಳ್ತಾ ಬರ್ತಾ ನನಗೂ ನಂಬಿಕೆ ಬಂತು ಅಂತ ಹೇಳ್ತಿರ್ತಾನೆ. ಆಮೇಲೆ ನನಗೆ 2 ಅಂಕಲ್ ಇದಾರೆ, ಅದ್ರಲ್ಲಿ ಒಬ್ರು ಗ್ರಿಂಬ್ರೀಪರ್ ಅಂದ್ರೆ ಇನ್ನೊಬ್ರು ಗಾಬ್ಲಿನ್ ಆಗಿರ್ಬೇಕು ಅಂತ ಅವನೇ ಕನ್ಫರ್ಮ್ ಮಾಡಿ ಹೇಳ್ತಾನೆ. ಆಮೇಲೆ ಇವ್ನು ಮಾತಾಡ್ತಿರೋದ್ ನೋಡ್ಬಿಟ್ಟು ಗ್ರಿಂಬ್ರೀಪರ್ ಗಾಬ್ಲಿನ್ ಅವ್ನ ಮ್ಯಾಜಿಕ್ ಪವರ್ ಯೂಸ್ ಮಾಡಿ ತೋರಿಸ್ತಾ ಇರ್ತಾರೆ. ಅದನ್ನೆಲ್ಲ ನೋಡ್ಬಿಟ್ಟು ಸ್ವಲ್ಪ ಶಾಕ್ ಆಗುತ್ತೆ, ಒಳಗಡೆ ತೋರಿಸ್ಕೊಳಲ್ಲ. ಆಮೇಲೆ ಇವ್ರಿಬ್ರು ಮೇಲೆ ಹೋದ್ಮೇಲೆ ಡ್ಯೂಕ್ ಏನ್ ಮಾಡ್ತಾನೆ, ನಮ್ ಗಾಬ್ಲಿನ್ ಇಂದಾನೆ ವೆದರ್ ಎಲ್ಲ ಚೇಂಜ್ ಆಗುತ್ತೆ ಅನ್ನೋ ವಿಷಯ ತಿಳ್ಕೊಂಡ್ಬಿಟ್ಟು ನಾಸಾಗಿ ಇನ್ಫಾರ್ಮ್ ಮಾಡೋಣ ಅಂತ ಫೋನ್ ಮಾಡಕ್ ಟ್ರೈ ಮಾಡ್ತಿರ್ತಾನೆ, ನಂಬರ್ ಹುಡುಕ್ತಿರ್ತಾನೆ. ಆದ್ರೆ ಅವ್ನ್ ನಂಬರ್ ಹುಡ್ಕಷ್ಟಲ್ಲಿ ಗಾಬ್ಲಿನ್ ಈ ವಿಷಯ ಹುಡುಕ್ಬಿಟ್ಟು ಅವ್ನ ಫೋನ್ ನ ಫ್ರೀಸ್ ಮಾಡ್ಬಿಟ್ಟು ಅವನ್ಗೂ ಒಂದ್ ಲೆವೆಲ್ ಆಗಿ ಎದುರಿಸ್ಬಿಡ್ತಾರೆ. ಅವಾಗ್ಲೇ ಅವ್ನ್ಗೆ ಅರ್ಥ ಆಗುತ್ತೆ ನಾನು ಇಲ್ಲಿ ಏನು ಮಾಡಕ್ಕಾಗಲ್ಲ ಅಂತ. ಅವಾಗ ಎದುರ್ಕೊಂಡು, ಅಂಕಲ್ ನಾ ಈ ತರ ತಪ್ಪು ಇನ್ನೊಂದ್ಸರಿ ಮಾಡಲ್ಲ, ನಾನು ಏನು ಮಾಡಕ್ ಹೋಗ್ಬೇಡಿ ಅಂತ ಫುಲ್ ಎದುರ್ಕೊಂಡು ನಳ್ಳಾಡ್ತಾ ಇರ್ತಾನೆ. ಆಮೇಲೆ ಈ ಕಡೆ ನಮ್ ಯೂನ್ಟೆಕ್ ನ ತೋರಿಸ್ತಾರೆ. ನಮ್ ಯೂನ್ಟೆಕ್ ಹಂಗೆ ಎಲ್ಲೋ ಹೋಗಕ್ಕೆ ಅಂತ ರೆಡಿಯಾಗಿ ಈಚೆ ಬರ್ತಾಳೆ. ಈಚೆ ಬಂದಾಗ ಅವ್ರ ಆಂಟಿ ಬಂದು ಕೂತಿರ್ತಾರೆ. ಅದನ್ನ ನೋಡೋಗ್ಬಿಟ್ಟು ಸ್ವಲ್ಪ ಮಾತಾಡ್ತಾಳೆ. ಮಾತಾಡಾದ್ಮೇಲೆ ಅವಳಿಗೆ ಅರ್ಥ ಆಗುತ್ತೆ ಅವ್ರ ಆಂಟಿ ನಿಜವಾಗ್ಲೂ ಆ ಜಾಗದಲ್ಲಿ ಇಲ್ವೇ ಇಲ್ಲ ಅಂತ. ಅಂದ್ರೆ ಅವರು ಸತ್ತೋಗ್ಬಿಟ್ಟವ್ರೆ ಅನ್ನೋ ವಿಷಯ ಅರ್ಥ ಆಗುತ್ತೆ. ಆತ್ಮ ಜೊತೆ ಮಾತಾಡ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಆಮೇಲೆ ಹಂಗೆ ಕಟ್ ಮಾಡಿದ್ರೆ ಈ ಕಡೆ ನಮ್ ಶಿವನ್ ನ ಮೀಟ್ ಮಾಡಕ್ಕೆ ಅಂತ ಬರ್ತಾಳೆ. ನಮ್ ಯೂನ್ಟೆಕ್ ಕೆನಡಾಗ ಆದ್ಮೇಲೆ ಕೂಡ ತುಂಬಾ ದಿನದಿಂದ ಶಿವನ್ ನ ಮೀಟ್ ಮಾಡೇ ಇರಲ್ಲ. ಸರಿ ಅವ್ರನ್ನ ಮೀಟ್ ಮಾಡೋಣ ಅಂತ ಅನ್ಬಿಟ್ಟು ಹೋಗಿ ಮೀಟ್ ಮಾಡಕ್ ಹೋಗ್ತಾರೆ. ಅವಾಗ ನಮ್ ಶಿವನ್ ನ ನೋಡ್ಬಿಟ್ಟು ಎಲ್ಲಾ ವಿಷಯ ಹೇಳ್ಕೊತಾ ಇರ್ತಾರೆ. ನನ್ ಕೆನಡಾ ಟ್ರಿಪ್ ತುಂಬಾ ಚೆನ್ನಾಗಿತ್ತು, ನನ್ ಲೈಫ್ಲೇ ನಾ ಅನ್ಕೋದೆಲ್ಲ ಎಷ್ಟೊಂದು ವಿಷಯ ಅಲ್ಲಿ ನಡೀತು. ಆಮೇಲೆ ನನಗೆ ತುಂಬಾ ಮುಖ್ಯವಾಗಿರೋರ್ನ, ನಾ ಇಷ್ಟಪಡೋರ್ನ ನನಗೆ ಸಿಕ್ಕಿದ್ರು, ನನಗೆ ವಾಪಸ್ ಸಿಕ್ಕಿದ್ದಾರೆ, ನಂಗೆ ತುಂಬಾ ಖುಷಿಯಾಗಿದ್ದೀನಿ ನಾನು ಅಂತ ಅದ್ರ ಬಗ್ಗೆ ಹೇಳ್ತಿರ್ತಾಳೆ. ಆಗ ನಮ್ ಶಿವನ್ಗೆ ಈ ವಿಷಯ ಕೇಳ್ಬಿಟ್ಟು ತುಂಬಾ ಖುಷಿ ಆಗುತ್ತೆ. ಆಮೇಲೆ ಹಿಂಗೆ ಮಾತಾಡ್ಬೇಕಾದ್ರೆ ಆ ಶಿವನ್ ಹೇಳ್ತಾರೆ, ನಾನು ದೂರ ಹೋಗ್ತಾ ಇದೀನಿ, ಈ ಜಾಗ ಬಿಟ್ಬಿಟ್ಟು ಹೋಗ್ತಿದೀನಿ ಅಂತ. ಅದನ್ನ ಕೇಳಿದ್ಮೇಲೆ ನಿಮ್ ಯೂನ್ಟೆಕ್, ದೂರ ಹೋಗ್ತಾ ಇದೀರಾ, ಇವು ಜಾಗ ಬಿಟ್ಟು ಹೋಗ್ತಿದ್ರೆ ಅದೇನ್ ತುಂಬಾ ದೂರನ ಅಂತ ಕೇಳ್ತಾಳೆ. ಅಲ್ಲ ಇಲ್ಲೇ ಹತ್ರ ಆದ್ರೆ ನಾವು ಮತ್ತೆ ಮೀಟ್ ಮಾಡುವುದಲ್ವಾ, ನೀವ್ ಹೇಳ್ತಿರೋದ್ ನೋಡಿದ್ರೆ ನೀವು ತುಂಬಾ ದೂರ ಹೋಗ್ತಾ ಇದೀರಿ, ನನ್ನ ಮೀಟೇ ಮಾಡಲ್ಲ ಅನ್ನೋ ತರ ಮಾತಾಡ್ತಿರಲ್ಲ ಅಂತ ಅದ್ರ ಬಗ್ಗೆ ಹೇಳ್ತಿರ್ತಾಳೆ. ಆದ್ರೆ ನಮ್ ಶಿವನು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರ್ತಾರೆ. ಆಮೇಲೆ ಎಲ್ಲ ಆದ್ಮೇಲೆ ಒಂದ್ ರೆಸ್ಟೋರೆಂಟ್ ತೆಗ್ ಕೂತ್ಕೊಂಡು ವೇಟ್ ಮಾಡ್ತಾ ಇರ್ತಾಳೆ ಗಾಬ್ಲಿನ್ಗೆ. ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಅಲ್ಲ ತುಂಬಾ ವರ್ಷ ಆಯ್ತು ನಾ ಆತ್ಮಗಳನ್ನ ನೋಡ್ಲೇ ಇಲ್ಲ, ಆದ್ರೆ ಸಡನ್ ಆಗಿ ನಮ್ಮ ಆಂಟಿದು ಆತ್ಮ ನೋಡ್ತಾ ಇದೀನಲ್ಲ, ಅದ್ ಹಿಂಗೆ ನಂಬಕ್ಕೆ ಆಗ್ತಿಲ್ವ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ನಮ್ ಗಾಬ್ಲಿನ್ ಎದುರುಗಡೆ ಬಂದ್ ಕೂತ್ಕೋತಾರೆ. ಅದನ್ನ ನೋಡಿದಾಗ ಅವಳಿಗೆ ಖುಷಿ ಆಗ್ಬಿಟ್ಟಿಗೆ ಮಾತಾಡ್ಬೇಕಾರೆ, ಅಲ್ಲ ಗಾಬ್ಲಿನ್ ನಿಮ್ ಹತ್ರ ಒಂದ್ ಡೌಟ್ ಕೇಳ್ಬೇಕಿತ್ತು, ನೀವು ಅವತ್ತು ಸಿಕ್ಕಿದಾಗ ನನ್ನ ಹತ್ರ ಹೇಳಿದ್ರಿ ಆ ರೆಸ್ಟೋರೆಂಟ್ಗೆ ತುಂಬಾ ಸರಿ ಬಂದಿದೀನಿ ಅಂತ, ನನ್ ಫಸ್ಟ್ ಲವ್ ಜೊತೆ 2-3 ಸರಿ ಬಂದಿದೀನಿ ಅಂತ. ನನ್ಗೆ ಇವಾಗ ಗೊತ್ತಾಗ್ತಿದೆ ಅದ್ ನಾನೇ ಅಂತ. ಆದ್ರೆ ನನಗೆ ತುಂಬಾ ವರ್ಷದ ಹಿಂದೆ ನನ್ ಕಾಲೇಜ್ ಆನ್ಯುವಲ್ ಡೇ ನಡಿಬೇಕಾದ್ರೆ ನೀವು ಇದೇ ಮಾತನ್ನ ಹೇಳಿದ್ರಿ, ಫಸ್ಟ್ ಲವ್ ನ ಮೀಟ್ ಮಾಡಿದೀನಿ ಅನ್ನೋ ವಿಷಯದ ಬಗ್ಗೆ ನಿಜ ಹೇಳಿ ಅಂತ ಕೇಳ್ಬೇಕಾದ್ರೆ ನಮ್ ಗಾಬ್ಲಿನ್ ಹೇಳ್ತಾರೆ, ಎಲ್ಲಾ ವಿಷಯನು ನಮ್ ಗಾಬ್ಲಿನ್ ಹೇಳ್ತಾರೆ. ನಮ್ ಗಾಬ್ಲಿನ್ಗೆ ಫ್ಯೂಚರ್ ವಿಷನ್ ಬಂದಿರುತ್ತೆ. ನಮ್ ಯೂನ್ಟೆಕ್ ನ ಒಂದು ಜಸ್ಟ್ ಒಂದ್ ಫ್ರೇಮ್ ಆಗಿ ನೋಡಿರ್ತಾರೆ. ಆದ್ರೆ ಆ ಟೈಮ್
ಟೈಮ್ಲಿ ನಮ್ ಗಾಬ್ಲಿನ್ ಗೊತ್ತಿರಲ್ಲ, ಅದನ್ನ ಕನ್ಫರ್ಮ್ ಮಾಡ್ಕೋತಾ ಇರ್ತಾರೆ ಆ ಟೈಮ್ಲಿ ಯೂನ್ಟೆಕ್ ಅವಳು ಅಂತ. ಈ ವಿಷಯದ ಬಗ್ಗೆ ನಮ್ ಯೂನ್ಟೆಕ್ ಹತ್ರ ಹೇಳಿದಾಗ ನೀನೇ ನನ್ ಫಸ್ಟ್ ಲವ್, ನೀನೇ ಫಸ್ಟ್ ಅಂಡ್ ಲಾಸ್ಟ್ ಲವ್ ಅಂತ ಹೇಳ್ತಾರೆ. ಅದನ್ನ ಕೇಳಿದ್ರೆ ನಮ್ ಯೂನ್ಟೆಕ್ ತುಂಬಾ ಖುಷಿ ಆಗ್ಬಿಡುತ್ತೆ, ಗಾಬ್ಲಿನ್ ಫಸ್ಟ್ ಲವ್ ನಾನು ಅಂತ. ಆಮೇಲೆ ಹಿಂಗೆ ಇಬ್ರು ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ ಯೂನ್ಟೆಕ್ ಇನ್ನೊಂದು ಕ್ವಶನ್ ಕೇಳ್ತಾಳೆ, ಅಲ್ಲ ಅವತ್ತು ನಾನು ಸಮಾನ್ ಮಾಡಿದ್ನಲ್ಲ, ನಾನು 29ನೇ ವಯಸ್ಸಲ್ಲಿ ಇರ್ಬೇಕಾರೆ ಅವತ್ತು ನೀವು ಬಂದಾಗ ಯಾವ್ದೋ ಒಂದು ಬ್ಲಾಕ್ ಕಲರ್ ಕಾಸ್ಟ್ಯೂಮ್ ಹಾಕೊಂಡಿದ್ರೆ, ಅದೇ ಕಾಸ್ಟ್ಯೂಮ್ಲೆ ನೀವು ಕಿಮ್ಶಿನ್ ಆಗಿದಾಗ ಅದೇ ಕಾಸ್ಟ್ಯೂಮ್ ನ ಹಾಕೋತಿದ್ರ, ಅದೇ ಬಟ್ಟೆನ ಹಾಕೋತಿದ್ರ ಅಂತ ಕೇಳ್ತಾಳೆ. ಆಗ ನಮ್ ಗಾಬ್ಲಿನ್ ಹೌದು ಅಂತ ಹೇಳ್ಬೇಕಾರೆ ಅದನ್ನ ನೋಡ್ಬಿಟ್ಟು ಓ ವಾರಿಯರ್ ಕಿಮ್ಶಿನ್ ಅದು ತುಂಬಾ ಚೆನ್ನಾಗಿತ್ತು ನೋಡಕ್ಕೆ ಅಂತ ಮಾತಾಡ್ತಿರ್ತಾಳೆ. ಆಗ ನಮ್ ಗಾಬ್ಲಿನ್ ಹೇಳ್ತಾರೆ, ಈ ವಿಷಯ ಹೇಳಕ್ಕೆ ಹತ್ರ ಬಂದ್ಬಿಡ್ತು ಅಂತ ಅನ್ಸುತ್ತೆ. ಏನಿಲ್ಲ, ನನಗೆ ಈ ಸ್ವಲ್ಪ ದಿನದಿಂದ ಎಲ್ಲಾ ವಿಷಯ ಚೆನ್ನಾಗಿ ನಡೀತಾ ಇದೆ, ನನ್ನ ಲೈಫ್ಲಿ ಎಲ್ಲಾ ವಿಷಯನೂ ಸಂತೋಷವಾಗಿದೆ, ಅದರಿಂದ ನಾನು ನಿನ್ನ ಮದ್ವೆ ಮಾಡ್ಕೋಬೇಕು ಅಂತಿದ್ದೀನಿ, ಮದ್ವೆ ಮಾಡ್ಕೊಂಡು ನಿನ್ನ ನನ್ನ ಬ್ರೈಡ್ ಆಗಿ ಮಾಡ್ಕೋಬೇಕು ಅಂತಿದ್ದೀನಿ ಅಂತ ಹೇಳ್ತಾರೆ. ಆಗ ನಮ್ ಯೂನ್ಟೆಕ್ ತುಂಬಾ ಖುಷಿ ಪಡ್ತಾಳೆ. ಇವರಿಬ್ರು ತುಂಬಾ ಖುಷಿಯಾಗಿರೋದ್ರಿಂದ, ನಮ್ ಗಾಬ್ಲಿನ್ ಖುಷಿಯಾಗಿರೋದ್ರಿಂದ ಸುತ್ತಮುತ್ತ ಮರದ ಗಿಡಗಳೆಲ್ಲ ಹೂಗಳು ಚೆನ್ನಾಗಿ ಬೆಳೀತಾ ಇರ್ತದೆ. ಆಮೇಲೆ ಈ ಕಡೆ ನಮ್ ಯೂನ್ಟೆಕ್ ಅವ್ರ ಮನೆ ಎದುರುಗಡೆ ಬಾಲ್ಕಲ್ಲಿ ಕೂತ್ಕೊಂಡು ಅವ್ರ ಅಮ್ಮನ ಹತ್ರ ಮಾತಾಡ್ತಾ ಇರಂಗೆ ಹೇಳ್ತಾ ಇರ್ತಾಳೆ, ನಾನ್ ತುಂಬಾ ದಿನದಿಂದ ಅನ್ಕೋತಾ ಇದ್ದಲ್ಲ ಎಲ್ಲಾ ವಿಷಯ ಚೆನ್ನಾಗಿ ನಡೀತಿದೆ ಅಮ್ಮ, ನಾನ್ ತುಂಬಾ ಖುಷಿಯಾಗಿದ್ದೀನಿ, ನನ್ ಗಾಬ್ಲಿನ್ ನಾ ಮದ್ವೆ ಆಗ್ತಾ ಇದೀನಿ ಅಂತ ಅನ್ಬಿಟ್ಟು ಖುಷಿಯಾಗಿ ಹೇಳ್ತಿರ್ತಾಳೆ. ಆಗ ಹಿಂದೆಗಡೆಯಿಂದ ಆತ್ಮಗಳು ಅವಳ ಜೊತೆಲೇ ಇರುತ್ತಲ್ಲ, ಆ ಆತ್ಮಗಳು ಮಾತಾಡ್ತಿರ್ತಾರೆ, ನಾನ್ ನಿಮ್ನ ತುಂಬಾ ಮಿಸ್ ಮಾಡ್ತೀನಿ ಅಮ್ಮ ಅಂತ ಹಿಂಗ ಮಾತಾಡ್ಬೇಕಾರೆ ಆ ಆತ್ಮನು ಹೇಳುತ್ತೆ, ಅಲ್ಲ ಅವ್ರು ಮಿಸ್ ಮಾಡ್ತಾರ ಇಲ್ವೋ, ನಾ ದಿನಾ ನಿನ್ ನೋಡ್ತಾ ಇದೀನಿ, ಆದ್ರೆ ನಿನ್ ಮಾತ್ರ ನಾ ಕಾಣ್ತಾ ಇಲ್ವೇ ಅಂತ ಗೊಣಗ್ತಾ ಇರುತ್ತೆ. ಆಗ ನಮ್ ಯೂನ್ಟೆಕ್ ಹಿಂದೆ ಕಡೆ ಏನ್ ಸೌಂಡ್ ಆಗ್ತದೆ ಅಂತ ತಿರ್ಗಿ ನೋಡಿದಾಗ ಆ ಆತ್ಮ ನೋಡ್ಬಿಟ್ಟು, ಓ ನೀನಾ, ನಾನ್ ನಿನ್ನ ಮತ್ತೆ ನೋಡ್ತೀನಿ ಅಂತಾನೆ ಅನ್ಕೊಲಿಲ್ಲ ಅಂತಂತಾರೆ. ಅವಾಗ ಆತ್ಮಗ ಖುಷಿ ಆಗ್ಬಿಟ್ಟು, ಓ ನಾನ್ ನಿನ್ ಕಾಣ್ತಾ ಇದೀನ ಅನ್ಬಿಟ್ಟು ಓಡ್ ಬಂದು ಅವ್ರು ನಮ್ ಯೂನ್ಟೆಕ್ ಪಕ್ಕ ಕೂತ್ಕೊಂಡು ಏನೋ ಕ್ಲಾಸ್ಮೇಟ್ ತರ ಕೂತ್ಕೊಂಡು ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂತೂ ನೀನ್ ಗಾಬ್ಲಿನ ಮದ್ವೆ ಆಗ್ತಾ ಇದೀಯ, ನಿನ್ ಲೈಫ್ ತುಂಬಾ ಚೆನ್ನಾಗ್ ಆಗ್ತಿದೆ, ನೀ ಇದೇ ತರ ಚೆನ್ನಾಗಿರು ಅಂತ ಅನ್ಕೊಂಡು ಒಂದು ಬ್ಲೆಸ್ ಕೊಟ್ಕೊಂಡು ಚೆನ್ನಾಗ್ ಮಾತಾಡ್ತಿರ್ತಾರೆ. ಆಮೇಲೆ ಈ ಕಡೆ ನಮ್ ಗ್ರಿಮ್ ನ ತೋರಿಸ್ತಾರೆ. ನಮ್ ಗ್ರಿಮ್ ರಿಪ್ಪರ್ ಇಬ್ರಿಗೆ ಅವ್ರ ಮೆಮೊರಿ ಎರೇಸ್ ಮಾಡೋ ಡ್ರಿಂಕ್ ನು ಕೊಟ್ಬಿಟ್ಟು ಆಫ್ಟರ್ ಲೈಫ್ ಗೆ ಕಳಿಸ್ತಾ ಇರ್ತಾರೆ. ಆವಾಗ ಅಲ್ಲಿರೋ ಒಬ್ಬ ಮನುಷ್ಯ ಸ್ವಲ್ಪ ದಿಮಾಗ್ ತೋರಿಸ್ತಾ ಇರ್ತಾನೆ, ಅಲ್ಲ ನೀ ಏನ್ ಅನ್ಕೊಂಡಿದ್ಯಾ ನಾ ಎಷ್ಟು ಮಿಲಿಯನರ್ ಗೊತ್ತಾ, ನೀನು ಹೋಗಿ ಈ ಡ್ರೈವರ್ ನನ್ನ ಪಕ್ಕದಲ್ಲಿ ಡ್ರೈವರ್ ಕುಂಡಿಸ್ಕೊಂಡು ಈ ಡ್ರಿಂಕ್ ನ ಕುಡಿಸ್ತಾ ಇದೆಯಲ್ಲ, ನಿಂಗೆ ಏನಾದ್ರು ಒಂಚೂರು ಬುದ್ಧಿ ಇಲ್ವಾ ಅಂತ ಗ್ರಿಮ್ ರಿಪ್ಪರ್ನೇ ಬೈತಾ ಇರ್ತಾನೆ. ಆಗ ಗ್ರಿಮ್ ರಿಪ್ಪರ್ಗೆ ಕೋಪ ಬಂದ್ಬಿಟ್ಟು, ನೀ ಏನ್ ಅನ್ಕೊಂಡಿದ್ಯಾ ಗೊತ್ತಿಲ್ವಾ, ನೀ ಏನ್ ಮಾಡ್ತಾ ಇದೀಯ ಈ ಜಾಗದಲ್ಲಿ, ಏನ್ ಮಾಡ್ತಿದ್ಯಾ ಅಂತ ನಿಂಗ ಒಂಚೂರಾರ ಅರ್ಥ ಆಗ್ತಾ ಇಲ್ವಾ, ನೀನು ಆಲ್ರೆಡಿ ಸತ್ತೋಗ್ಬಿಟ್ಟಿದ್ಯಾ ನೋಡು, ಆ ಡೋರ್ ಇದೆಯಲ್ಲ, ಆ ಡೋರ್ ಇಂದ ಆಚೆ ಹೋದ್ರೆ ನೀ ಎಷ್ಟು ಪಾಪ ಮಾಡಿದ್ಯೋ, ಎಷ್ಟು ತಪ್ಪೆಲ್ಲ ಮಾಡಿದ್ಯೋ, ಎಲ್ಲಾ ತಪ್ಪಿಗೂ ನಿನಗೆ ಪನಿಷ್ಮೆಂಟ್ ಇದೆ. ಅದಾದ್ಮೇಲೆ ನೀ ಇವಾಗಿರೋ ಮಿಲಿಯನರು ಅವೆಲ್ಲ ಏನು ಅಲ್ಲಿಗೆ ಬರಲ್ಲ, ನೀ ಏನಾಗಿದ್ಯೋ ಅಷ್ಟೇ, ಅಲ್ಲಿ ನಿನಗೆ ಎಲ್ಲದಕ್ಕೂ ಪನಿಷ್ಮೆಂಟ್ ಇದೆ, ಈಗ ಸುಮ್ನೆ ಬಾಯಿ ಮುಚ್ಕೊಂಡು ಈ ಡ್ರಿಂಕ್ ನ ಕುಡಿ ಅಂತ ಹೇಳ್ತಾರೆ. ಆ ಮನುಷ್ಯನ್ಗೆ ಈ ವಿಷಯ ಅರ್ಥ ಆಗಿದೆ, ತುಂಬಾ ಕಷ್ಟ ಪಟ್ಬಿಟ್ಟು ಎದುರ್ಕೊಂಡ್ಬಿಡ್ತಾನೆ, ಹೇಳ್ತಾ ಇರ್ತಾನೆ, ನಾ ಎಷ್ಟೊಂದು ತಪ್ಪು ಮಾಡಿದೀನಿ, ಇದಕ್ಕೆಲ್ಲಾ ಪನಿಷ್ಮೆಂಟ್ ಇದೆಯಾ ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂಡು ಎದುರ್ಕೊಂತ ಇರ್ತಾನೆ. ಹಂಗೆ ಕಟ್ ಮಾಡಿದ್ರೆ ನಮ್ ಗಾಬ್ಲಿನ ತೋರಿಸ್ತಾರೆ. ನಮ್ ಗಾಬ್ಲಿನ್ ಯೂನ್ಟೆಕ್ ನ ಮೀಟ್ ಮಾಡಕ್ಕೆ ಅಂತ ಆಫೀಸ್ ಬಂದಿರ್ತಾರೆ. ಹಂಗೆ ಅವ್ರು ಮೀಟ್ ಮಾಡ್ಬೇಕಂತ ವೆಯ್ಟ್ ಮಾಡ್ಬೇಕಾದ್ರೆ ನಮ್ ಯೂನ್ಟೆಕ್ ಫ್ರೆಂಡ್ ನಮ್ ಯೂನ್ಟೆಕ್ ಗೆ ಬ್ಲೈಂಡ್ ಡೇಟ್ ಹೋಗಕ್ಕೆ ಸಜೆಷನ್ ಕೊಡ್ತಿರ್ತಾರೆ. ಆ ತರ ಒಂದು ಫ್ಯೂಚರ್ ವಿಷನ್ ನಮ್ ಗಾಬ್ಲಿನ್ ಬರುತ್ತೆ. ಅದು ನೋಡಿದ್ದೆ ನಮ್ ಗಾಬ್ಲಿನ್ ಗೆ ಸಖತ್ ಕೋಪ ಬಂದ್ಬಿಡ್ತದೆ, ಅಲ್ಲ ನಮ್ ಯೂನ್ಟೆಕ್ ಇವಾಗ ತಾನೇ ನನ್ಗೆ ವಾಪಸ್ ಸಿಕ್ಕಿದಾಳೆ, ಅಷ್ಟ್ ಬೇಗ ನೀನು ಬ್ಲೈಂಡ್ ಡೇಟ್ ಫಿಕ್ಸ್ ಮಾಡ್ತೀಯಾ, ಇದು ಒಂದ್ ಕೆಲಸ ಮಾಡ್ತೀನಿ ಅಂತ ಅನ್ಬಿಟ್ಟು ಅವ್ರು ಒಂದ್ ಹ್ಯಾಂಡ್ ಬ್ಯಾಗ್ಲಿ ಏನೇನೋ ಇಟ್ಕೊಂಡು ಹೋಗ್ತಿರ್ತಾರೆ. ಅವ್ರ ಮ್ಯಾಜಿಕ್ ಪವರ್ ಯೂಸ್ ಮಾಡ್ಬಿಟ್ಟು ಅದನ್ನ ಕಟ್ ಮಾಡಂಗ್ ಮಾಡಿ ಎಲ್ಲಾ ವಿಷಯನು ಕೆಳಗೆ ಬೀಳ್ಸಂಗ್ ಮಾಡ್ತಾರೆ. ಎಷ್ಟೊಂದು ಕಾಸ್ಟ್ಲಿ ಪ್ರಾಡಕ್ಟ್ ಎಲ್ಲ ಒಡೆದೋಗಿರೋದ್ರಿಂದ ಆ ಲೇಡಿ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಡುತ್ತೆ. ಅದನ್ನ ನೋಡ್ಬಿಟ್ಟು ಅವ್ರನ್ನ ರೇಕ್ಸ್ ಹಂಗೆ ನಾಲ್ಗೆಲ್ಲ ತೋರ್ಸ್ಬಿಟ್ಟು ಅಲ್ಲಿಂದ ಫಾಸ್ಟ್ ಆಗಿ ಓಡೋಗ್ತಾರೆ. ಹಂಗೆ ಒಳಗ್ ಹೋಗ್ಬಿಟ್ಟು ನಮ್ ಯೂನ್ಟೆಕ್ ಆಫೀಸ್ ಒಳಗ್ ಹೋಗ್ಬಿಟ್ಟು ಎಲ್ರತನ ಕೂಗ್ಬಿಟ್ಟು, ನಾನೇ ಯೂನ್ಟೆಕ್ ಬಾಯ್ ಫ್ರೆಂಡ್, ಆಮೇಲೆ ಫಿಯಾನ್ಸೆ ಕೂಡ, ಯಾಕೆಂದ್ರೆ ನಾವು ಇನ್ ಸ್ವಲ್ಪ ದಿನದಲ್ಲಿ ಮದ್ವೆ ಆಗ್ತಾ ಇದೀವಿ, ಎಲ್ಲಾರು ನನ್ ಮದ್ವೆಗೆ ತಪ್ಪದೆ ಬರ್ಬೇಕು ಅಂತ ಸಡನ್ ಆಗಿ ಹೇಳ್ತಿರ್ತಾರೆ. ಅಲ್ಲಿರೋರೆಲ್ಲ ಅದನ್ನ ಕೇಳ್ಬಿಟ್ಟು ತುಂಬಾ ಶಾಕ್ ಆಗ್ಬಿಡ್ತಾರೆ. ಯಾಕೆಂದ್ರೆ ಅಲ್ಲಿರೋರ್ಗೆ ಯಾರಿಗೂ ನಮ್ ಯೂನ್ಟೆಕ್ ಒಂದ್ ಬಾಯ್ ಫ್ರೆಂಡ್ ಇದಾನೆ ಅನ್ನೋ ವಿಷಯನೇ ಗೊತ್ತಿರಲ್ಲ. ಪಾಪ ಯೂನ್ಟೆಕ್ ಗೊತ್ತಿರಲ್ಲ, ಅದ್ ಬೇರೆ ವಿಷಯ. ಆದ್ರೆ ಈ ವಿಷಯ ಅದನ್ನ ಕೇಳ್ಬಿಟ್ಟು ನಮ್ ಗಾಬ್ಲಿನ್ ಈ ತರ ಮಾತಾಡ್ತಿರೋ ನೋಡ್ಬಿಟ್ಟು ನಮ್ ಯೂನ್ಟೆಕ್ ತುಂಬಾ ಖುಷಿಯಾಗಿರುತ್ತೆ. ಆಮೇಲೆ ಹಂಗೆ ಕಟ್ ಮಾಡಿದ್ರೆ ನಮ್ ಯೂನ್ಟೆಕ್ ನ ನಮ್ ಗಾಬ್ಲಿನ ಒಂದು ರೆಸ್ಟೋರೆಂಟ್ ಕರ್ಕೊಂಡು ಹೋಗಿ ಕೂತ್ಕೊಂತಾರೆ. ಆಗ ನಮ್ ಯೂನ್ಟೆಕ್ ಕೇಳ್ತಾಳೆ, ಯಾರಿಗೋಸ್ಕರ ವೇಟ್ ಮಾಡ್ತಿದೀವಿ, ಯಾರು ಬರ್ತಾರೆ ಅಂತ. ಆಗ ಅದೊಂದು ಸರ್ಪ್ರೈಸ್ ಅಂತ ಹೇಳ್ತಾರೆ. ಆವಾಗ ನಮ್ಗೆ ಡ್ಯೂಕ್ ಬರ್ತಾನೆ. ಡ್ಯೂಕ್ ಬಂದ್ರೆ ಓ ಇವನ್ಗೋಸ್ಕರ ಅಂದ್ಬಿಟ್ಟು ಹಿಂಗೆ ಮಾತಾಡ್ಬೇಕಾರೆ ಯಾರ್ ನೀವು, ನೀವ್ಯಾಕೆ ಇಲ್ಲಿ ಕೂತಿದ್ರ ಅಂತ ಕೇಳ್ತಾನೆ. ಆಗ ನಮ್ ಯೂನ್ಟೆಕ್ ಹೇಳ್ತಾಳೆ, ನನ್ನ ಹೆಸರು ಯೂನ್ಟೆಕ್ ಹತ್ರ ಅಂತ. ಯಾಕೆಂದ್ರೆ ಡ್ಯೂಕ್ಗೆ ಯಾವ್ದೋ ವಿಷಯ ಗ್ಯಾಪ್ನೇ ಇರಲ್ಲ, ಯೂನ್ಟೆಕ್ ನ ಮೀಟ್ ಮಾಡಿದ್ದು ಎಲ್ಲ. ಓ ನಿಮ್ ಹೆಸರಲ್ಲಿ ನನಗೆ ಒಂದು ಲೆಟರ್ ಬಂದಿದೆ
ಏನಾಗಿತ್ತು, ನಿಮ್ಗೆ ಆ ಲೆಟರ್ ಸಿಕ್ತಾ ಅಂತ ಕೇಳ್ತಾನೆ. ಆಗ ನಮ್ ಯೂನ್ಟೆಕ್ ಹೌದು ಸಿಕ್ತು ಅಂದ್ಬಿಟ್ಟು ಹಿಂಗೆ ಮಾತಾಡ್ಬೇಕಾರೆ, ಆಗ ಸರಿ ಯಾಕೆ ನೀವಿಬ್ರು ಪಕ್ಕ ಪಕ್ಕ ಕೂತಿದ್ದೀರಾ ಅಂತ ಕೇಳಿದಾಗ ನಮ್ ಗಾಬ್ಲಿನ್ ಹೇಳ್ತಾರೆ, ನಾವಿಬ್ರು ಮದ್ವೆ ಆಗ್ತಾ ಇದೀವಿ ಈಗ ಇನ್ ಸ್ವಲ್ಪ ದಿನದಲ್ಲಿ ಅಂತ. ಆ ವಿಷಯ ಕೇಳಿದ್ದೆ ಡ್ಯೂಕು, ಅಲ್ಲ ಫಸ್ಟ್ ಆಫ್ ಆಲ್ ನೀವು ಮದ್ವೆ ಆಗ್ತಿದ್ರೆ ಓಕೆ, ಆದ್ರೆ ನೀವು ಎಷ್ಟೊಂದು ವಿಷಯ ತಿಳ್ಕೊಬೇಕು. ನೀವು ಫಸ್ಟ್ ಗಾಬ್ಲಿನ್ ಬಗ್ಗೆ ತಿಳ್ಕೊಬೇಕು ಅಂದಾಗ ನನ್ಗೆ ಗೊತ್ತು ಗಾಬ್ಲಿನ್ ಯಾರು ಅಂತ, ಅವ್ರಿಗೆ ಮ್ಯಾಜಿಕ್ ಪವರ್ ಎಲ್ಲ ಇದೆ, ಆಮೇಲೆ ಅವ್ರ ನಾರ್ಮಲ್ ಹ್ಯೂಮನ್ ಅನ್ನೋ ವಿಷಯನೂ ಗೊತ್ತು ಅಂತ ಹೇಳ್ತಾರೆ. ಆಗ ಅದನ್ನ ಕೇಳಿದ್ದೆ ಡ್ಯೂಕ್ ಸ್ವಲ್ಪ ಸಾಕಾಗಿ ನೋಡ್ತಿರ್ತಾನೆ. ಆಮೇಲೆ ಇನ್ನು ಸ್ವಲ್ಪ ದಿನದಲ್ಲಿ ನಾವು ಇಬ್ರು ಮದ್ವೆ ಆಗ್ಬಿಟ್ಟು ಕಪಲ್ ಆಗ್ತಾ ಇದೀವಿ ಅಂತ ಹೇಳ್ತಾರೆ. ಆಗ ನಮ್ ಗಾಬ್ಲಿನ್ ಸಡನ್ ಆಗಿ ನಮ್ ಯೂನ್ಟೆಕ್ ಇನ್ ಸ್ವಲ್ಪ ದಿನದಲ್ಲಿ ನಾವಿಬ್ರು ಕಪಲ್ ಆಗ್ತೀವಿ ಅನ್ನೋ ಹೇಳಿದ ವಿಷಯ ಕೇಳ್ಬಿಟ್ಟು, ಓ ನಾವಿಬ್ರು ಕಪಲ್ ಆಗ್ತಾ ಇದೀವಿ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡೆ ನಾಚ್ಕೋತಾ ಇರ್ತಾರೆ. ಆದ್ರೆ ಇವ್ರಿಬ್ರು ಅವ್ರಿಬ್ರು ಏನೋ ಡಿಸ್ಕಷನ್ ನಡೆಸ್ತಾ ಇರ್ತಾರೆ. ಆಮೇಲೆ ನಮ್ ಡ್ಯೂಕ್ ಹೋಗ್ಬಿಟ್ಟು ಶಿವ ಹತ್ರ ಮಾತಾಡ್ತಿರ್ತಾನೆ, ಅಲ್ಲ ನನ್ ಸ್ವಲ್ಪ ದಿನದಲ್ಲಿ ನಮ್ ಗಾಬ್ಲಿನ್ ಕೂಡ ಮದ್ವೆ ಆಗ್ತಾ ಇದಾರೆ, ನಾನು ಇನ್ ಸ್ವಲ್ಪ ದಿನದಲ್ಲಿ ನಾನು ಮದ್ವೆ ಆಗೋಣ ಅಂತಿದ್ದೀನಿ. ಆಮೇಲೆ ಒಂದ್ ವಿಷಯ ಕೇಳೋದ್ ಮರ್ತದೆ, ನಿಮಗ್ ಮದ್ವೆ ಆಯ್ತಾ ಅಂತ ಕೇಳ್ತಾರೆ. ಆಗ ಶಿವ ಹೇಳ್ತಾರೆ, ನನಗ್ ಮದ್ವೆ ಆಯ್ತಾ, ನನಗ್ ಮದ್ವೆ ಆಗಿ 3 ಜನ ಮಕ್ಳಿದ್ದಾರೆ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ನೀನು ಈ ವಿಷಯದಿಂದ ನೀನು ದೂರ ಇರು. ನೀನ್ ಮಾಡೋ ತಪ್ಪೇನಂದ್ರೆ ನಿಂದು ನಿನ್ಗಾಗಿರೋ ವಿಷಯ, ನಿನಗ್ ಬೇಕಾಗಿರೋದನ್ನೇ ನೋಡ್ಕೋತಿ ಹೊರ್ತು ಸುತ್ತಮುತ್ತ ಇರೋದ್ ಮೇಲೆ ಇಂಟ್ರೆಸ್ಟ್ ಆಗಿ ತೋರ್ಸೋದೇ ಇಲ್ಲ. ನೀ ಸುತ್ತಮುತ್ತ ಇರೋದ್ನು ನೋಡ್ಬೇಕು, ನಿನ್ ಬಗ್ಗೆನೂ ನೀ ನೋಡ್ಕೊಬೇಕು. ನಿನ್ ಲೈಫ್ ನ ಸ್ವಲ್ಪ ಚೇಂಜ್ ಮಾಡ್ಕೊಳಕ್ ಟ್ರೈ ಮಾಡು ಅಂತ ಒಂದು ಅಡ್ವೈಸ್ ಕೊಡ್ತಾರೆ. ಈ ವಿಷಯ ಕೇಳೋದ್ಮೇಲೆ ಅವನ್ಗೂ ಅನ್ಸುತ್ತೆ, ಜೊತೆಲೇ ಇರೋರ್ ಫ್ಯಾಮಿಲಿ ಬಗ್ಗೆನೂ ನನ್ಗೆ ಗೊತ್ತಿಲ್ವಲ್ಲ ಅಂತ ಅನ್ಕೊಂಡು, ಸರಿ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾನೆ. ಚೇಂಜ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಅಂತಾನೆ. ಆಮೇಲೆ ನಮ್ ಯೂನ್ಟೆಕ್ ನಮ್ ಗಾಬ್ಲಿನ್ ಕಾರ್ನ ಡ್ರೈವ್ ಮಾಡ್ತಿರ್ತಾಳೆ. ಆದ್ರೆ ಪಾಪ ನಮ್ ಗಾಬ್ಲಿನ್ ತುಂಬಾ ಎದುರ್ಕೊಂಡ್ ಬರ್ತಿರ್ತಾರೆ. ಯಾಕೆಂದ್ರೆ ನಮ್ ಯೂನ್ಟೆಕ್ ಲೆಫ್ಟ್ ಇಂಡಿಕೇಟರ್ ಹಾಕು ಅಂದ್ರೆ ರೈಟ್ ಇಂಡಿಕೇಟರ್ ಹಾಕ್ತಾಳೆ, ಸ್ವಲ್ಪ ರೈಟ್ ಹೋಗು ಅಂದ್ರೆ ಲೆಫ್ಟ್ ಹೋಗ್ತಿರ್ತಾಳೆ. ಆ ಲೆವೆಲ್ ಡ್ರೈವ್ ಮಾಡ್ತಿರ್ತಾಳೆ. ಈ ತರ ಡ್ರೈವ್ ಮಾಡಿದ್ರೆ ಎಂತವ್ರಿಗೂ ಭಯ ಆಗುತ್ತೆ. ಆ ಲೆವೆಲ್ ಡ್ರೈವ್ ಮಾಡ್ಕೊಂಡು ಒಂದ್ ಜಾಗಕ್ಕೆ ಹೋಗ್ಬಿಟ್ಟು ಮ್ಯಾರೇಜ್ ಗೆ ಬೇಕಾಗಿರೋ ಡ್ರೆಸ್ ನೆಲ್ಲ ತಗೊಂತಾರೆ. ಅದಾದ್ಮೇಲೆ ನಮ್ ಯೂನ್ಟೆಕ್ ಸಪ್ರೇಟ್ ಆಗಿ ಹೋಗಿ ನಮ್ ಗಾಬ್ಲಿನ್ಗೆ ಅಂತ ಒಂದು ವಾಚ್ನ ಗಿಫ್ಟ್ ಕೊಡಕ್ಕೆ ಅಂತ ತಗೊಂಡ್ಬಿಟ್ಟು ಅದಕ್ಕೆ ಅಂತ ಒಂದ್ ಲೆಟರ್ನೆಲ್ಲ ಬರ್ದಿ ಅವ್ರ ರೂಮ್ ತಗೊಂಡೋಗಿ ನಮ್ ಗಾಬ್ಲಿನ್ ಇಲ್ದೇ ಟೈಮ್ ಇಟ್ಬಿಟ್ಟು ಆ ಲೆಟರ್ನ ಇಟ್ಬಿಟ್ಟು ಬಂದ್ಬಿಡ್ತಾಳೆ. ಆಮೇಲೆ ನಮ್ ಗಾಬ್ಲಿನ್ ಸ್ವಲ್ಪ ಆದ್ಮೇಲೆ ಬಂದ್ ಚೆಕ್ ಮಾಡಿದಾಗ ಆ ಲೆಟರ್ನ ಓದ್ತಾರೆ. ಅಲ್ಲಿ ಯೂನ್ಟೆಕ್ ಅದೆಲ್ಲ ಬರ್ದಿರ್ತಾಳೆ, ನನ್ನ ಲೈಫ್ ಅಲ್ಲಿ ನಿಮ್ನ ನೋಡಿದ್ರಿಂದ ನಂಗೆ ತುಂಬಾ ಸಂತೋಷವಾಗಿದೆ. ನಿಮ್ ಜೊತೆ ಎಲ್ಲೆಲ್ಲೆಲ್ಲ ನಡ್ಕೊಂಡು ಹೋಗಿದಾನೋ, ನಿಮ್ ಜೊತೆ ನಾ ಎಷ್ಟ್ ದಿನ ಇದೀನೋ ಒಂದೊಂದ್ ಸೆಕೆಂಡ್ ಕೂಡ ಎಲ್ಲಾ ವಿಷಯನೂ ನಂಗೆ ತುಂಬಾ ಇಷ್ಟ ಆಗಿದೆ. ಯಾವ ವಿಷಯನೂ ನನಗೆ ಮರೆಯಕ್ ಆಸೆನೆ ಪಡಲ್ಲ. ಹಿಂಗೆ ಇದೇ ತರ ನಿಮ್ ಜೊತೆ ಇರ್ಬೇಕು ಅಂತ ಆಸೆ ಪಡ್ತೀನಿ ಅಂತ ತುಂಬಾ ಚೆನ್ನಾಗಿ ಬರ್ದಿರ್ತಾಳೆ. ಅದನ್ನ ಓದ್ಬಿಟ್ಟು ನಮ್ ಗಾಬ್ಲಿನ್ಗೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ನಮ್ ಯೂನ್ಟೆಕ್ ಅವಳ ಆಫೀಸ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ಲವ್ ಸ್ಟೋರಿ ಇದು ಪ್ರಾಜೆಕ್ಟ್ ನಡೀತಿರುತ್ತೆ. ಅಂದ್ರೆ ಯಾರು ಸೆಂಡ್ ಮಾಡ್ಬೋದು, ಅದನ್ನ ಇವರು ಟೆಲಿಕಾಸ್ಟ್ ಮಾಡ್ತಾರೆ. ಆತರ ಅವಾಗ ಒಂದು ಲವ್ ಸ್ಟೋರಿ ಬಂದಿರುತ್ತೆ, ಅದನ್ನ ರೈಡ್ ಮಾಡ್ಬಿಟ್ಟು ಟೆಲಿಕಾಸ್ಟ್ ಮಾಡ್ತಿರ್ತಾರೆ. ಅದ್ರಲ್ಲಿ ಫಸ್ಟ್ ನೇಮ್ ಕಿಂಗ್ ವ್ಯಾಂಗ್ಯೂ ಅಂತ ಬಂದಿರುತ್ತೆ. ಈ ವಿಷಯ ಕೇಳಿದ್ದೆ ಫಸ್ಟ್ ಹೋಗ್ಬಿಟ್ಟು ಇಂಟ್ರೆಸ್ಟ್ ಆಗಿ ನೋಡ್ತಾಳೆ. ಅದನ್ನ ನೋಡಿದ್ದೆ ಫುಲ್ ಡೀಟೇಲ್ ನಮ್ ಶಿವನ್ ಲೈಫ್ ಅಲ್ಲಿ ಏನೆಲ್ಲ ನಡೀತೋ ಅದೇ ಇರುತ್ತೆ. ಇದನ್ನ ಕೇಳಿದ್ದೆ ನಮ್ ಯೂನ್ಟೆಕ್ ಶಾಕ್ ಆಗ್ಬಿಡುತ್ತೆ. ಅಲ್ಲ ಫಸ್ಟ್ ಆಫ್ ಆಲ್ ಇವ್ರ ಮೆಮೊರೀಸ್ ಎಲ್ಲ ಎರೇಸ್ ಆಯ್ತು ಅಂತ ಅನ್ಕೊಂಡ್ರೆ ಇವ್ರಿಗೆ ಹೆಂಗೆ ಕಿಂಗ್ ವ್ಯಾಂಗ್ಯೂದು ಹೆಸರು ಗ್ಯಾಪ್ನ ಇದೆ ಅಂತ ಅನ್ಬಿಟ್ಟು ಸಡನ್ ಆಗಿ ಬೇಗ ಹೋಗಕ್ ಸ್ಟಾರ್ಟ್ ಮಾಡ್ತಾಳೆ ನಮ್ ಶಿವನ್ನ ಮೀಟ್ ಮಾಡಕ್ಕೆ. ಆಮೇಲೆ ಈ ಕಡೆ ನಮ್ ಗಾಬ್ಲಿನ್ ಕಾರಲ್ಲಿ ಬರ್ತಾ ಇರ್ತಾರೆ, ಅದೇ ಟೆಲಿಕಾಸ್ಟ್ ನ ಹಾಕೊಂಡು ಬರ್ತಿರ್ತಾರೆ. ಈ ವಿಷಯ ಕೇಳಿದ್ದೆ ಅವ್ರಿಗೂ ಶಾಕ್ ಆಗ್ಬಿಟ್ಟು ನಮ್ ಶಿವನ್ ಮನೆಗ್ ಬರ್ತಾ ಇರ್ತಾರೆ. ಆಮೇಲೆ ನಮ್ ಗ್ರಿಮ್ ರೀಪರ್ ಒಂದು ಚಿಕ್ಕದ ಟೇಪ್ ರಿಕಾರ್ಡ್ಲಿ ಅದನ್ನ ನೋಡ್ಕೊಂಡ್ ಕೂತಿರ್ತಾರೆ. ಆ ವಿಷಯ ಇವ್ರಿಗೂ ಗೊತ್ತಾಗಿ ಅವರು ಬೇಗ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೆಲ್ಲ ನಮ್ ಯೂನ್ಟೆಕ್ ಬಂದ್ ನೋಡಿದ್ರೆ ಅಲ್ಲಿ ನಮ್ ಯೂನ್ಟೆಕ್ ಮನೆಗೆ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿರೋರು ಯಾರೋ ಬೇರೆ ಓನರ್ ಇರ್ತಾರೆ. ಅವ್ರು ಕೇಳ್ತಾರೆ, ನೀವು ಯೂನ್ಟೆಕ್ ನಮ್ಗೆ ಓನರ್ ಹೇಳಿದ್ರು ನೀವ್ ಎಷ್ಟ್ ದಿನ ಬೇಕಾದ್ರೆ ಇರ್ಬೋದು, ನೀವ್ ಇಲ್ಲೇ ಅದರಿಂದ ಏನೋ ಪ್ರಾಬ್ಲಮ್ ಇಲ್ಲ, ನೀವ್ ಇರೋದ್ರಿಂದ ನನ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಮಾತಾಡ್ತಿರ್ತಾರೆ. ಆಗ ಶಿವನ್ ಎಲ್ಲೋದ್ರು, ನಿಮ್ಗೆ ಏನಾರು ಅಡ್ರೆಸ್ ಕೊಟ್ಟಿದಾರ ಅಂತ ಕೇಳಿದಾಗ ಇದ್ರ ಬಗ್ಗೆ ನನ್ಗೇನು ಹೇಳಲಿಲ್ಲ, ತುಂಬಾ ಅರ್ಜೆಂಟ್ ಆಗಿ ಇದನ್ನ ಸೇಲ್ ಮಾಡಿದ್ರು ನಾ ತಗೊಂಡೆ ಅಂತ ಹೇಳ್ತಾರೆ. ಆಗ ಏನ್ ಮಾಡೋದು ಅಂತ ಅರ್ಥ ಆಗದೆ ಬಂದ್ ಈಚೆ ಕಡೆ ಬಂದ್ ನಿಂತ್ಕೋತಾಳೆ. ಆಗ ನಮ್ ಯೂನ್ಟೆಕ್ ಯೋಚನೆ ಮಾಡ್ತಿರ್ತಾಳೆ, ಅಲ್ಲ ನಾ ಎಲ್ಲಾ ಮೆಮೊರೀಸ್ ಎರೇಸ್ ಆಗಿರೋದ್ರಿಂದ ನನ್ಗೆ ಯಾವ್ದು ಮೆಮೊರೀಸ್ ಗ್ಯಾಪ್ನ ಇಲ್ದೆ ನಾನು ತುಂಬಾ ಕಷ್ಟ ಪಡ್ತಿದ್ದೆ. ಪಾಪ ನಮ್ ಶಿವನು ಎಲ್ಲಾ ಮೆಮೊರೀಸ್ ಗ್ಯಾಪ್ನ ಇಟ್ಕೊಂಡು ತುಂಬಾ ಕಷ್ಟ ಪಟ್ಟಿದ್ದಾರೆ. ಅದಲ್ದೆ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನ ಬಗ್ಗೆ ಎಲ್ಲಾ ವಿಷಯ ಗೊತ್ತಿದ್ರು ಕೂಡ ನನ್ನ ಹತ್ರ ಒಂದು ಚೂರು ತೋರ್ಸ್ಕೊಳ್ದೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ತುಂಬಾ ಫೀಲ್ ಮಾಡ್ತಿರ್ತಾಳೆ. ಆಮೇಲೆ ಹಂಗೆ ಅದನ್ನೆಲ್ಲ ನೆನ್ಸ್ಕೊಂಡು ತುಂಬಾ ಕಷ್ಟ ಪಡ್ಬೇಕಾದ್ರೆ ಹಂಗೆ ಕೆಳಗಡೆ ಬಂದಾಗ ಶಿವನು ಅವ್ರ ಪೋಸ್ಟ್ ಪಾಸ್ಟ್ ಅಲ್ಲಿ ಒಂದು ಲೆಟರ್ ಹಾಕಿರ್ತಾರೆ. ಆ ಲೆಟರ್ ನ ಎತ್ಕೊಂಡು ಓದ್ಬೇಕಾದ್ರೆ ಅದ್ರಲ್ಲಿ ಎಲ್ಲಾ ವಿಷಯ ಹಾಕಿರುತ್ತೆ. ಶಿವನು ಅದನ್ನ ಯೂನ್ಟೆಕ್ಗೋಸ್ಕರ ಬರ್ದಿರ್ತಾರೆ. ಯೂನ್ಟೆಕ್ ನಾನು ನಿನಗೋಸ್ಕರ ಈ ಲೆಟರ್ ಬರ್ದಿದ್ದೀನಿ, ನನ್ಗೆ ಗೊತ್ತು ನೀನು ನನ್ನ ತುಂಬಾ ಮಿಸ್ ಮಾಡ್ತೀಯ, ನನ್ನಿಂದ ನಾನು ಬಿಟ್ಟಿರಕ್ಕಾಗಲ್ಲ ಅನ್ನೋ ವಿಷಯ ನನಗ್ ಚೆನ್ನಾಗ್ ಗೊತ್ತು, ಆದ್ರೆ ನನ್ನ ಏನು ಮಾಡಕ್ಕಾಗಲ್ಲ. ಇಷ್ಟು ದಿನ ನಾನು ತುಂಬಾ ಚೆನ್ನಾಗಿ
ಚೆನ್ನಾಗಿ ನೋಡ್ಕೊಂಡೆ. ನಮ್ಮ ಅಣ್ಣನ ನಾನು ನೋಡ್ದೆ, ಎಲ್ಲಾರನು ನೋಡ್ದೆ. ಅದರಿಂದ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಅಣ್ಣನ್ ನೀನ್ ತುಂಬಾ ಚೆನ್ನಾಗಿ ನೋಡ್ಕೊ. ಅದಾದ್ಮೇಲೆ ನಾ ತಗೊಂಡಿರೋ ಈ ಡಿಸಿಷನ್ ನನಗೇನು ಬೇಜಾರಿಲ್ಲ. ನಾ ತುಂಬಾ ಚೆನ್ನಾಗಿರ್ತೀನಿ. ಇದರಿಂದ ನಾನು ನಿನಗೆ ಪ್ರಾಮಿಸ್ ಮಾಡ್ಕೊಡ್ತೀನಿ, ನಾ ಯಾವ್ದೇ ಕಾರಣಕ್ಕೂ ನಾ ಬೇಜಾರಾಗಿಲ್ಲ. ವಿಷಯದಿಂದ ನಾ ಚೆನ್ನಾಗಿರ್ಬೇಕು ಅಂತ ಡಿಸಿಷನ್ ತಗೊಂಡಿರೋದ್ರಿಂದ ನಾ ಚೆನ್ನಾಗಿರ್ತೀನಿ ಅಂತ ಹೇಳ್ತಿರ್ತಾರೆ. ಅದಲ್ಲೇ ಬರ್ದಿರ್ತಾರೆ ಲೆಟ್ರಲ್ಲಿ. ಆಮೇಲೆ ಹಿಂಗೆ ಆ ಲೆಟರ್ ಓದಾದ್ಮೇಲೆ ನಮ್ ಗಾಬ್ಲಿನೂ ಅದೇ ಜಾಗಕ್ಕೆ ಬರ್ತಾರೆ. ಆಗ ಅದನ್ನ ನೋಡ್ಬಿಟ್ಟು ಶಿವನ್ಗೆ ಎಲ್ಲಾ ವಿಷಯ ಜ್ಞಾಪನೆ ಇದೆ. ಅವ್ರು ಯಾವ ವಿಷಯನೂ ಮರ್ತಿಲ್ಲ. ಇಷ್ಟು ದಿನ ನನಗೆ ಏನು ಗೊತ್ತಿಲ್ಲ ಅಂತ ತೋರ್ಸ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಆಗ ಗಾಬ್ಲಿನ್ ಹೇಳ್ತಾರೆ, ನನಗೂ ಈ ಸ್ವಲ್ಪ ಹೊತ್ತಲೇ ಆ ವಿಷಯ ಗೊತ್ತಾಯ್ತು. ಅವಳು ತಗೊಂಡಿರೋ ಡಿಸಿಷನ್ ಅದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾಳೆ. ಅವಳು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಲು ಅದನ್ನ ಅವಳು ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದಾಳೆ. ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತು ಗಾಬ್ಲಿನು ಶಿವನು ಇಬ್ರು ಒಟ್ಟಿಗೆ ಸೇರಕ್ ಆಗಲ್ಲ ಅಂತ. ನಾ ಕೂಡ ಪರ್ಮಿಷನ್ ಕೊಟ್ರು ಸೇರಕ್ ಆಗಲ್ಲ ಅನ್ನೋ ವಿಷಯ ಅವಳಿಗೆ ಚೆನ್ನಾಗಿ ಗೊತ್ತು. ಅದರಿಂದ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ಅಂತ ಗಾಬ್ಲಿನ್ ಹೇಳ್ತಾ ಇರ್ತಾರೆ. ಆಮೇಲೆ ನಮ್ ಶಿವನು ಒಂದು ಬ್ರಿಡ್ಜ್ ಹತ್ರ ತೋರಿಸ್ತಾರೆ. ಅದೇ ಬ್ರಿಡ್ಜ್ ಅಲ್ಲಿ ಅವರಿಬ್ರು ಫಸ್ಟ್ ಟೈಮ್ ಮೀಟ್ ಆಗ್ತಾರೆ. ಆ ಬ್ರಿಡ್ಜ್ ಹತ್ರ ನಿಂತ್ಕೊಂಡು 50 ಗಂಟೆ ಕೌಂಟ್ ಮಾಡೋಣ, ಅದಾದ್ಮೇಲೆ ಹೊಟ್ಟೋಗ್ಬಿಡೋಣ ಅಂತ ಕೌಂಟ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ನಮ್ ಗ್ರೀನ್ ರೀಪರ್ ಬಂದ್ಬಿಡ್ತಾರೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.